ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ವ್ಲಾಗ್ಸ್ ಕನ್ನಡ. ವೆಲ್ಕಮ್ ಬ್ಯಾಕ್. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ, ಕ್ಯೂರಿಯಸ್ ಇಂದ ಓಪನ್ ಮಾಡಿದ್ದೀರಾ ಅನ್ಕೊಂತಿದ್ದೀನಿ. ಅಂದರೆ ಮೀಶೋಯಿಂದ ಎಷ್ಟು ಸ್ಯಾಲ್ರಿ ಬಂತು, ಏನು ಎತ್ತ, ಈ ವಿಚಾರ ಈ ವಿಡಿಯೋಲಿ ಇರುತ್ತೆ ಅಂತಲೇ ಓಪನ್ ಮಾಡಿರ್ತೀರಲ್ಲ. ಹೌದು, ಅದೇ ಟಾಪಿಕ್ನ ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಅಂದರೆ ಮೀಶೋ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಈ ಚಾನಲಲ್ಲಿ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಇ ಕಾಮರ್ಸ್ ಬಿಸ್ನೆಸ್ ಬಗ್ಗೆ ಈ ಥರ ಎಲ್ಲ ಇರುತ್ತಲ್ಲ, ಆ ಓಲ್ಡ್ ವಿಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡಿ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಇದು ಹೊಸ ಚಾನಲ್ ಆಗಿರೋದ್ರಿಂದ ರೀಚ್ ಅಷ್ಟು ಕಡಿಮೆ ಇರುತ್ತಲ್ವ, ಸೊ ದಟ್ ನೀವೊಂದು ಸಬ್ಸ್ಕ್ರೈಬ್ ಆದರೆ ನನಗೊಂದು ಎಂಕರೇಜ್ಮೆಂಟ್ ಇರುತ್ತೆ ಈ ರೀತಿ ಇನ್ಫಾರ್ಮೇಷನ್ಸ್ ನೆಕ್ಸ್ಟ್ ಶೇರ್ ಮಾಡಲಿಕ್ಕೆ. ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀರಿ. ಈಗ ಮೀಶೋ ಪೇಮೆಂಟ್ ಬಗ್ಗೆ ಮಾತಾಡೋಣ. ಅಂದರೆ ಮೀಶೋ ಪೇಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದು ಫಸ್ಟ್ ಬ್ರೀಫಾಗಿ ಹೇಳ್ಬಿಡ್ತೀನಿ ನಾನು. ಅಂದರೆ ಇದರಲ್ಲಿ ಹಲವಾರು ರೀತಿ ಪೇಮೆಂಟ್ಸ್ ಇರುತ್ತೆ. ಅಂದರೆ ಒಂದು ಅಫಿಲೇಟ್ ಮಾರ್ಕೆಟಿಂಗ್ ಅಂತ ಮಾಡ್ತಾರೆ, ಆ್ಯಂಡ್ ರೀಸೆಲ್ಲಿಂಗ್ ಅಂತಲೇ ಮಾಡ್ತಾರೆ ಮೀಶೋಲಿ. ಆ್ಯಂಡ್ ಟ್ರೂ ಆಗಿ ಅವ್ರದ್ದೇ ಐಟಮ್ಸ್ನ ಹಾಕಿ ಇಂತಿಷ್ಟು ಲಾಭ ಅಂತ ಇಟ್ಬಿಟ್ಟು ಅದ್ರ ಮೇಲೆ ಆ ಲಾಭನ ಒಬ್ಬರು ತೊಗೊತಾರೆ. ಈ ಥರ ಅಂದರೆ ಹಲವಾರು ರೀತಿ ಅರ್ನ್ ಮಾಡಲಿಕ್ಕೆ ಚಾನ್ಸಸ್ ಇದೆ ಮೀಶೋಲಿ. ಅದನ್ನೆಲ್ಲನೂ ಇಲ್ಲಿ ಮಾತಾಡೋದು ಬೇಡ. ಅಂದರೆ ಬಟ್ ಇವತ್ತಿನ ಟಾಪಿಕಲ್ಲಿ ನಾವೇನಾದ್ರು ಹೋಲ್ಸೇಲರಿಂದ ಒಂದು ಕೆಲವು ಐಟಮ್ಸ್ ತಂದು ಅಥವಾ ಮ್ಯಾನುಫ್ಯಾಕ್ಚರ್ಸಿಂದ ತಂದು ಇಂತಿಷ್ಟು ಲಾಭ ಅಂತ ಅದ್ರ ಮೇಲೆ ಇಟ್ಟು ನಾವೇ ವ್ಯಾಪಾರ ಮಾಡಬೇಕಾದ್ರೆ ನಮಗೆ ಬರೋವಂಥ ಅಮೌಂಟು ಅದು ಯಾವ ರೀತಿ ಬರುತ್ತೆ ಅಂತ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸಪೋಸ್ ಈ ವಾಚ್ ಅಂದ್ಕೊಳ್ಳಿ. ಈ ವಾಚ್ನ ನೀವು ಲಿಸ್ಟ್ ಮಾಡಿರ್ತೀರ ಯಾವುದರಲ್ಲಿ, ಮೀಶೋ ಆ್ಯಪಲ್ಲಿ ಲಿಸ್ಟ್ ಮಾಡಿರ್ತೀರ. ಲಿಸ್ಟ್ ಅಂದರೆ ಏನಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಅಂದರೆ ಇದ್ರ ಫೋಟೋಸು ಒಂದು 4-5, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ನು, ಇನ್ನು ಪಿಂಕ್ ಕಲರ್ ಇದೆ, ಸಿಲ್ವರ್ ಕಲರ್ ಇದೆ, ಈ ಟೈಪು ಡಿಸ್ಕ್ರಿಪ್ಷನ್ಸ್ ಬರೆದು ಅಪ್ಲೋಡ್ ಮಾಡಿರ್ತೀರ ಈ ಐಟಮ್ ಬಗ್ಗೆ. ಆ್ಯಂಡ್ ಪ್ರೈಸು ಎಲ್ಲ ಇನ್ಕ್ಲೂಡ್ ಮಾಡಿ. ಯಾರಾದರೂ ಕಸ್ಟಮರ್ ಇದನ್ನು ಇಷ್ಟಪಟ್ಟು ಅದನ್ನು ಆರ್ಡರ್ ಮಾಡ್ತಾರೆ. ಅಂದರೆ ಈ ಐಟಮ್ ಅವ್ರಿಗೆ ಬೇಕು ಅಂತ ಅವ್ರ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಆರ್ಡರ್ ಮಾಡ್ತಾರೆ. ಅವಾಗ ನಿಮಗೆ ಆರ್ಡರ್ ರಿಕ್ವೆಸ್ಟ್ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ರಿಕ್ವೆಸ್ಟ್ ಬಂದಾಗ ಅದನ್ನು ನೀವು ಅಕ್ಸೆಪ್ಟ್ ಮಾಡಿ ಅವರಿಗೆ ಡೆಲಿವರಿ ಮಾಡೋ ಅಂಥದ್ದು. ಇದು ಓವರ್ ಆಲ್ ದ ಪ್ರೋಸೆಸ್ಸು. ಸೊ ದಟ್ ಅವರಿಗೆ ಡೆಲಿವರಿ ಆದಮೇಲೆ ನಮಗೆ ಇದ್ರ ಬಗ್ಗೆ ಒಂದು ಪೇಮೆಂಟ್ ಅಂತ ಬರಬೇಕಲ್ಲ ನಮಗೆ. ಸೊ ಅದು ಯಾವಾಗ ಬರುತ್ತೆ, ಯಾವ ರೀತಿ ಅವರು ನಮಗೆ ಸೆಂಡ್ ಮಾಡ್ತಾರೆ ಅನ್ನೋದು ಈ ವಿಡಿಯೋಲಿ ಇನ್ಕ್ಲೂಡ್ ಮಾಡಿದ್ದೀನಿ ಅಷ್ಟೇ. ಇಷ್ಟು ಬ್ರೀಫಾಗಿ ಹೇಳಿದೆ ನಾನು. ಆ ಪೇಮೆಂಟ್ಗೂ ಮುಂಚೆ ಒಂದು ಕೆಲವು ಪ್ರೋಸೆಸ್ ಇರುತ್ತೆ. ಏನಂದರೆ, ಈಗ ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆರ್ಡರ್ ಅಕ್ಸೆಪ್ಟ್ ಮಾಡಿ ಡೆಲಿವರಿ ಆಗೋ ಈ ಥರ ಅಂತ. ಅಂದರೆ ಈಗ ಆರ್ಡರ್ ಅಕ್ಸೆಪ್ಟ್ ಮಾಡಿದ್ಮೇಲೆ ಒಂದು ಲೇಬಲ್ ಅಂತ ನಿಮಗೆ ಜನ್ರೇಟ್ ಆಗುತ್ತೆ. ಲೇಬಲ್ ಅಂದರೆ ಏನಿಲ್ಲ, ಯಾರು ಕಸ್ಟಮರ್ ಆರ್ಡ್ರ್ ಮಾಡಿರ್ತಾರೆ ಅವ್ರದ್ದು ಅಡ್ರೆಸ್ ಡೀಟೇಲ್ಸು ಆ್ಯಂಡ್ ಇನ್ವಾಯ್ಸ್ ಥರ, ಇದು ಪ್ರೈಸ್ ಎಷ್ಟು, ಅದು ಇದು ಎಲ್ಲ ಅಂಶಗಳನ್ನ ಒಳಗೊಂಡಂಥ ಒಂದು ಪೇಜ್ ಅಷ್ಟೇ. ಅದನ್ನು ಲೇಬಲ್ ಅಂತ ಕರಿತೀವಿ. ಅದು ಡೌನ್ಲೋಡ್ ಮಾಡಿಕೊಂಡು ನಾವು ನೀಟಾಗಿ ಇದನ್ನು ಪ್ಯಾಕ್ ಮಾಡಿ ನಾವು ಪಾರ್ಸಲ್ನ ರೆಡಿ ಮಾಡಿ ಇಡಬೇಕು, ಆ ಲೇಬಲ್ನ ಹಾಕಿ. ಆ್ಯಕ್ಚುಲಿ ನಾನು ಇದನ್ನು ಬಾರ್ಕೋಡೆಡ್ ಕವರ್ಸ್ ಯಾವ ರೀತಿ ತೊಗೋಬೋದು ಅನ್ನೋ ವಿಡಿಯೋಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಅಂದರೆ ಪ್ಯಾಕಿಂಗ್ ಡೀಟೇಲ್ಸು, ಯಾವ ರೀತಿ ಪ್ಯಾಕ್ ಮಾಡಬೇಕು, ಲೇಬಲ್ ಅಂದರೆ ಏನು, ಬಾರ್ಕೋಡೆಡ್ ಕವರ್ಸ್ ಅಂದರೆ ಏನು ಅನ್ನೋದು ಅಲ್ಲಿ ನಾನು ಫುಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ವಿಡಿಯೋಲಿ ಅದನ್ನು ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಯಾರಾದರೂ ಅದು ನೋಡಿಲ್ಲ ಅಂದರೆ ಅದನ್ನು ಚೆಕ್ ಮಾಡಿ ಒಂದ್ಸರಿ, ಸೊ ದಟ್ ನಿಮ್ಗೆ ಅದು ನೀಟಾಗಿ ಅರ್ಥ ಆಗುತ್ತೆ. ಸೊ ಜಸ್ಟ್ ಬ್ರೀಫಾಗಿ ನಾನಿಲ್ಲಿ ಆ ವಿಚಾರನ ತೊಗೊತಿದ್ದೀನಿ ಅಷ್ಟೇ. ಸೊ ದಟ್ ನಾವು ಪಾರ್ಸಲ್ನ ರೆಡಿ ಮಾಡಿ ಇಟ್ಟಿರ್ತೀವಲ್ಲ, ಇದು ಒಬ್ಬ ಡೆಲಿವರಿ ಪಾರ್ಟ್ನರ್ ಯಾರಿಗಾದ್ರೂ ಅವ್ರಿಗೆ ರಿಕ್ವೆಸ್ಟ್ ಹೋಗಿರುತ್ತೆ, ಪಿಕಪ್ ರಿಕ್ವೆಸ್ಟ್ ಹೋಗಿರುತ್ತೆ. ಅಂದರೆ ಈ ಥರ ಒಂದು ಪಾರ್ಸಲ್ ಇದೆ, ಅಲ್ಲಿಂದ ತೊಗೊಬರ್ಬೇಕು ಅಂತ. ಅವ್ರು ಬಂದು ನಮ್ಮ ಹತ್ರ ಇದೇನು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಆ ಪಾರ್ಸಲ್ನ ತೊಗೊಂಡೋಗ್ತಾರೆ. ಆ ಕಸ್ಟಮರ್ ಅಡ್ರೆಸ್ ಇರುತ್ತಲ್ಲ ಅಲ್ಲಿಗೆ ಅವರು ಡೆಲಿವರಿ ಮಾಡ್ತಾರೆ. ಆ ಕಸ್ಟಮರ್ಗೆ ಈ ಐಟಮ್ ಡೆಲಿವರಿ ಆದಮೇಲೆ ಅವ್ರ ಹತ್ರ ಏನು ಆಪ್ಷನ್ಸ್ ಇರುತ್ತೆ ಅಂದರೆ, ಅಪ್ ಟು 7 ಡೇಸ್ವರೆಗೂ ಇದನ್ನು ರಿಟರ್ನ್ ಮಾಡೋವಂಥ ಆಪ್ಷನ್ ಇರುತ್ತೆ. ಅಂದರೆ ಇದು ಇನ್ ಕೇಸ್ ಅವ್ರಿಗೆ ಇಷ್ಟ ಆಗಲಿಲ್ಲ, ಅಥವಾ ನಾವೇನಾದರೂ ಮಿಸ್ಟೇಕ್ ಮಾಡಿ ಇದನ್ನು ಬೇರೆ ಐಟಮ್ನೇ ಕಳಿಸ್ಬಿಟ್ಟಿದ್ದೀವಿ, ಅಥವಾ ಇದು ಅಂದರೆ ಇದು ಪಿಂಕ್ ಕಲರ್ ಇದೆ, ಏನೋ ಬ್ಲೂ ಕಲರ್ ಮಿಸ್ ಆಗಿಬಿಟ್ಟು ಕಳಿಸಿದ್ದೀವಿ ಅಂದ್ಕೊಳ್ಳಿ. ಈ ಥರ ಸಮಥಿಂಗ್ ರೀಸನ್ಸಿಂದ, ವಾಟ್ ಎವರ್ ದ ರೀಸನ್ಸ್ ಅವ್ರು ರಿಟರ್ನ್ ಮಾಡಿದ್ರು ಅಂದ್ಕೊಳ್ಳಿ, ನಮಗೆ ಅಮೌಂಟು ಕ್ರೆಡಿಟ್ ಆಗಲ್ಲ. ಅಂದರೆ ನಮ್ಮ ಏನು ಅಕೌಂಟ್ ಕೊಟ್ಟಿರ್ತೀವಿ, ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾವು ಒಂದು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರ್ತೀವಲ್ಲ, ಅದಕ್ಕೆ ಆ ಅಮೌಂಟ್ ಬರಲ್ಲ. 7th ಡೇವರೆಗೂ ಆ ಕಸ್ಟಮರು ಈ ಐಟಮ್ನ ರಿಟರ್ನ್ ಮಾಡಲಿಲ್ಲ ಅಂದರೆ 8th ಡೇ ಈವ್ನಿಂಗ್ 5 o'clock ಆರ್ 7 o'clock ಈ ಟೈಮಲ್ಲಿ
ನಮ್ಮ ಇದಕ್ಕೇನು ನಾವು ಪ್ರೈಸ್ ಲಿಸ್ಟ್ ಮಾಡಿರ್ತೀವಿ ಮೀಶೋ ಆ್ಯಪಲ್ಲಿ, ಅಷ್ಟು ಅಮೌಂಟು ನಮ್ಮ ಅಕೌಂಟಿಗೆ ಬರುತ್ತೆ. ಇದು ಓವರ್ ಆಲ್ ದ ಪ್ರೋಸೆಸ್. ಇದು ಜಸ್ಟ್ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದು ಪ್ರೈಸಿಂಗ್ ಆಗ್ಬೋದು, ಇದ್ರ ಮೇಲೆ ಲಾಭ ಆಗ್ಬೋದು, ಎವ್ರಿಥಿಂಗ್ ನಾವು ಆ ಪ್ರಾಡಕ್ಟ್ನ ಲಿಸ್ಟ್ ಮಾಡ್ಬೇಕಾದ್ರೆ ಎಲ್ಲನೂ ಹಾಕ್ಕೋಬೇಕು. ನನ್ನ ಪ್ರೈಸಿಂಗ್ ಬಗ್ಗೆ ಬೇರೆ ವಿಡಿಯೋಸಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಕ್ಚುಲಿ ಎವ್ರಿಥಿಂಗ್ ನಡೆಯೋದೇ ಅದ್ರ ಮೇಲೆ, ಯಾಕಂದರೆ ನಾವು ಮಾಡೋದೇ ಅದಕ್ಕೋಸ್ಕರ ಅಲ್ವಾ. ಈಗ ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ಒಂದು ಅರ್ನಿಂಗಿಗೋಸ್ಕರ ನಾವು ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿರ್ತೀವಿ. ಸೊ ದಟ್ ಎವ್ರಿ ಸ್ಟೆಪ್ ಈಸ್ ಇಂಪಾರ್ಟೆಂಟ್. ಅದರಲ್ಲಿ ಪ್ರೈಸಿಂಗ್ ಅನ್ನೋದು ಮೇನ್ ಥಿಂಗ್ ಅಷ್ಟೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ್ಯಕ್ಚುಲಿ ನಾನಿದು ನೈಟ್ ಅರೌಂಡ್ 11:15 ಆಗ್ತಿದೆ. ಕಾಣಿಸ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ನಿಮಗೆ ಟೈಮು. ಈ ಟೈಮಲ್ಲಿ ನಾನು ರೆಕಾರ್ಡ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಲೈಟಿಂಗ್ ಪ್ರಾಬ್ಲಮ್ ಇದ್ದರೆ ಇಗ್ನೋರ್ ಮಾಡಿ. ಯಾಕಂದರೆ ಮಾರ್ನಿಂಗಿಂದ ತುಂಬಾ ಆರ್ಡರ್ಸ್ ಇತ್ತು, ಅದನ್ನೆಲ್ಲ ಪ್ಯಾಕ್ ಮಾಡಿ ಡಿಸ್ಪ್ಯಾಚ್ ಮಾಡಿ ಅಷ್ಟು ಟೈಮ್ ಇವತ್ತು ನನಗೆ ಸಿಗಲಿಲ್ಲ. ಸೊ ಫ್ರೀ ಟೈಮ್ ಸಿಕ್ಕಿದ್ದೆ ಈಗ. ಆದ್ದರಿಂದ ಜಸ್ಟ್ ಏನಾದ್ರು ಲೈಟಿಂಗ್ ಪ್ರಾಬ್ಲಮ್ ಇದ್ದರೆ ಇದೊಂದು ಇಗ್ನೋರ್ ಮಾಡಿ. ಸೊ ಈಗ ನನಗೇನು ಪೇಮೆಂಟ್ ಆಗಿದೆ ಅಂದರೆ ಲೈಕ್ ನಾನು 7th ಡೇ ಆದಮೇಲೆ 8th ಡೇಗೆ ಬರುತ್ತಾ ಇಲ್ವಾ, ಈ ಥರ ನಿಮಗೆ ಕೆಲವು ಡೌಟ್ಸ್ ಇರ್ಬೋದಲ್ವಾ. ನನ್ನ ಅಕೌಂಟ್ ಅಂದರೆ ನನ್ನ ಸಪ್ಲೈಯರ್ ಅಕೌಂಟ್ ಓಪನ್ ಮಾಡಿ ಅದನ್ನು ಸ್ಕ್ರೀನ್ ರೆಕಾರ್ಡ್ನ ನಾನು ಇಲ್ಲಿ ಶೇರ್ ಮಾಡ್ತೀನಿ. ಸೊ ದಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಈಗ ಯಾರಾದರೂ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು ಅಥವಾ ಆಲ್ರೆಡಿ ಮಾಡ್ತಿರೋರು ಆರ್ ಎಲ್ಸ್ ಅಂಗಡಿ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಈ ಕಾಮರ್ಸಲ್ಲೂ ಕೂಡ ನಾವು ಒಂದು ಸ್ವಲ್ಪ ಲಾಭ ಕಾಣಬೇಕು ಅಂತ ಅಂದ್ಕೊಂಡಿರೋರಿಗೆ ಇದೊಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಡೀಟೇಲ್ಸ್ನ ಶೇರ್ ಮಾಡ್ತಿದ್ದೀನಿ. ಸೊ ಆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಟ್ಟು ನಾನು ಕೆಲವು ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಾನಿಲ್ಲಿ ಮೀಶೋ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ. ಒಂದು ಯಾವುದ್ರಲ್ಲೋ ನಾನು ಶೇರ್ ಮಾಡಿದ್ದೆ ಅನಿಸುತ್ತೆ, ಮಾನ್ವಿ ಫ್ಯಾಷನ್ಸ್ ನನ್ನದು ಸ್ಟೋರ್ ನೇಮು ಅಂತ. ಸೊ ಈ ಥರ ಬರುತ್ತೆ ನೋಡಿ ಡ್ಯಾಶ್ ಬೋರ್ಡು, ಅಂದರೆ ಸಪ್ಲೈಯರ್ ಡ್ಯಾಶ್ ಬೋರ್ಡ್ ಇದು. ಸಪ್ಲೈಯರ್ ಅಕೌಂಟ್ ಯಾರಿರುತ್ತೆ ಅವ್ರಿಗೆ ಈ ಥರ ಬರುತ್ತೆ. ಅಂದರೆ ಲೈಕ್ ಇಲ್ಲಿ ಮೇಲ್ಗಡೆ ನೋಡಿ ಪೆಂಡಿಂಗ್ ಆರ್ಡರ್ಸ್, ಇವತ್ತು ಯಾವುದೂ ಪೆಂಡಿಂಗ್ ಇಲ್ಲ. ಯಾವುದಾದ್ರೂ ಡೌನ್ಲೋಡ್ ಮಾಡ್ಕೋಬೇಕಾ ಇದು ಆರ್ಡರ್ ಬಗ್ಗೆ ಆ ಥರ, ಅಥವಾ ನಮ್ಮ ಹತ್ರ ಇರೋ ಐಟಮ್ಸ್ ಯಾವುದಾದ್ರೂ ಔಟ್ ಆಫ್ ಸ್ಟಾಕ್ ಇದೆಯಾ ನೋಡಿ, ನಂದು 17 ಔಟ್ ಆಫ್ ಸ್ಟಾಕ್ ಆಗಿದೆ. ಈ ಥರ ಬ್ರ್ಯಾಂಡೆಡ್ ಪ್ಯಾಕೆಟ್ಸು ಸ್ಕ್ಯಾನ್ ಮಾಡೋದು, ಅದನ್ನು ನಾನು ವಿಡಿಯೋಲಿ ಹೇಳಿದ್ನಲ್ಲ ನಿಮಗೆ, ಆ ಥರ. ಸೊ ಈ ಥರ ಇರುತ್ತೆ ಇಂಟರ್ಫೇಸ್ ಆ್ಯಪ್ದು. ಇದೆಲ್ಲ ಬೇಡ ನಮಗಿವತ್ತು. ಇಲ್ಲಿ ರೈಟ್ ಕಾರ್ನರಲ್ಲಿ ಒಂದು ಮೆನು ಬಾರ್ ಅಂತ ಇದೆ ನೋಡಿ, ಅಂದರೆ 3 ಲೈನ್ಸ್ ಇದೆ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಒಂದು 6th or 7th ಆಪ್ಷನ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ಎಷ್ಟು ಯಾವುದು ಪೇಮೆಂಟ್ಸ್ ಆಗಿದೆ ಏನು, ಈ ಥರ ಡೀಟೇಲ್ಸ್ ಎಲ್ಲ ಇಲ್ಲಿರುತ್ತೆ ನೋಡಿ. ಅಪ್ಕಮಿಂಗ್ ಪೇಮೆಂಟ್ಸ್ ಅಂತ ಸ್ಟಾರ್ಟಿಂಗ್ ಇದೆಯಲ್ಲ, ಅದು ನೆಕ್ಸ್ಟ್ 7 ಡೇಸ್ಗೆ ಏನಾದ್ರು ಪೇಮೆಂಟ್ಸ್ ಇದೆಯಾ ಅಂತ ತೋರಿಸ್ತಿದೆ. ಅದೊಂದು ಸರಿ ಕ್ಲಿಕ್ ಮಾಡ್ತೀನಿ ನೋಡಿ, ಈ ಥರ ಬರುತ್ತೆ. ನಾನು ಮೊನ್ನೆ ಬಾರ್ಕೋಡೆಡ್ ಕವರ್ಸ್ ಯಾವ ರೀತಿ ತೊಗೋಬೇಕು ಅನ್ನೋ ವಿಡಿಯೋಲಿ ಒಂದು ಪ್ಯಾಕಿಂಗ್ ಮಾಡಿ ತೋರಿಸಿದ್ನಲ್ಲ ನಿಮಗೆ ಐಟಮು. ಸೊ ಅದು ಡೆಲಿವರಿ ಆಗಿದ್ದು ಅದರದ್ದು ಡೀಟೇಲ್ಸ್ ಇದು, ಅದು ಅಮೌಂಟ್ ಬಗ್ಗೆನೇ ಇದಿರೋದು ನೋಡಿ. ಅದು ಡೀಟೇಲ್ಸ್ ಅಂತ ಇದೆ ನೋಡಿ ರೈಟ್ ಇದರಲ್ಲಿ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ನಿಮಿಷ, ಇಲ್ಲಿ ಡೀಟೇಲ್ಸ್ ಅಂತ ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಸ್ಯಾರಿ ನಾನು ಮೊನ್ನೆ ಪ್ಯಾಕ್ ಮಾಡಿದ್ನಲ್ಲ ಅದರದ್ದೇ ಈ ಡೀಟೇಲ್ಸು. ಕೆಳಗಡೆ ಆರ್ಡರ್ ಟ್ರ್ಯಾಕಿಂಗ್ ಅಂತ ಇದೆ ನೋಡಿ. ಆರ್ಡರ್ ಯಾವಾಗ ಬಂದಿತ್ತು, ನಾವು ಯಾವತ್ತು ಶಿಪ್ ಮಾಡಿದ್ವಿ ನೋಡಿ. 12th ಸೆಪ್ಟೆಂಬರ್ ಆರ್ಡರ್ ಬಂದಿದೆ. ಈ ಸೆಮಿಲ್ ಏನು ಪರ್ಪಲ್ ಸ್ಯಾರಿ ಕಾಣ್ತಿದೆಯಲ್ಲ ಅದು ನಿಮಗೆ. ನಾವು ಅದನ್ನು ಶಿಪ್ ಮಾಡಿದ್ದು ಅಂದರೆ ಆರ್ಡರ್ ಪ್ಯಾಕ್ ಮಾಡಿ ಡೆಲಿವರಿ ಪಾರ್ಟ್ನರ್ಗೆ ಕೊಟ್ಟಿದ್ದೆ ಯಾವತ್ತು ಅಂದರೆ 13th ಸೆಪ್ಟೆಂಬರು. ಕಸ್ಟಮರ್ಗೆ ಅದು ಡೆಲಿವರಿ ಆಗಿರೋದು 17th ಸೆಪ್ಟೆಂಬರು. ನೆಕ್ಸ್ಟ್ ಅದು ಪೇಮೆಂಟ್ ಸ್ಕೆಡ್ಯೂಲ್ ಆಗಿರೋದು 25th ಅಂತ, ಅಂದರೆ ಅದು ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಿದೆ ನೋಡಿ ಲಾಸ್ಟ್ ಆಪ್ಷನ್ನು. ಅಂದರೆ ಈಗ ಡೆಲಿವರಿ ಆಗಿದೆ 17th ಬಿಟ್ಬಿಡಿ, 18, 19, 20, 21, 22, 23, 24 ಅಂದರೆ 7 ಡೇಸ್ ಕಂಪ್ಲೀಟ್ ಆಗುತ್ತೆ. ಅಂದರೆ ಇನ್ ಕೇಸ್ ರಿಟರ್ನ್ ಮಾಡೋ ಆಪ್ಷನ್ ಇದ್ದರೆ ಇಲ್ಲಿ ಆ 7 ಡೇಸಲ್ಲಿ ನನಗೆ ರಿಟರ್ನ್ ಆಗುತ್ತೆ. ಇಲ್ಲ ಅಂದರೆ 25th ಸೆಪ್ಟೆಂಬರು ಅಂದರೆ 8th ಡೇ ನನಗೆ 963.19 ಇಷ್ಟು ರುಪೀಸು ನನ್ನ ಅಕೌಂಟಿಗೆ ಅವರು ಕಳಿಸ್ತಾರೆ. ಇಷ್ಟು ಪೇಮೆಂಟ್ ಡೀಟೇಲ್ಸು.
ಅಂದರೆ ಈ ಥರ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಇದು ಪೆಂಡಿಂಗ್ ಇದೆ, 25th ಬರುತ್ತೆ ಇದು. ಇನ್ ಕೇಸ್ ಈ ಸ್ಯಾರಿ ರಿಟರ್ನ್ ಆಗಲಿಲ್ಲ ಅಂದರೆ, ರಿಟರ್ನ್ ಆದರೆ ಅದು ಬರಲ್ಲ, ಇನ್ನೂ ರಿಟರ್ನ್ ಚಾರ್ಜಸ್ ನಮ್ಮ ಮೇಲೆ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಯಾವಾಗಾದ್ರು ಪೇಮೆಂಟ್ ಆಗಿರೋದು ನಾನು ಒಂದು ತೋರಿಸ್ತೀನಿ ರೀ ನಿಮಗೆ. ಪೇಮೆಂಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅಪ್ಕಮಿಂಗ್ ಪೇಮೆಂಟ್ಸ್ ಅಂತಲೇ ಇದೆ. ನೋಡಿ ಇಲ್ಲಿ ಕಂಪ್ಲೀಟೆಡ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಒಂದು ಆಪ್ಷನ್ನು ಗ್ರೀನ್ ಕಲರಲ್ಲಿ ಟಿಕ್ ಆಗಿದೆಯಲ್ಲ, ಅದನ್ನ ಒಂದ್ಸರಿ ಕ್ಲಿಕ್ ಮಾಡುತ್ತೀನಿ. ನೋಡಿ ಈ ಥರ ಅಂದರೆ ಎಷ್ಟೊಂದು ಪೇಮೆಂಟ್ಸ್ ಆಗಿರೋ ಡೀಟೇಲ್ಸ್ ಮೇಲಿದೆ ನೋಡಿ. ಒಂದು 5.8K ಅನ್ನೋದೊಂದು ಆ ಥರ 25th ಆಗಸ್ಟ್ ಯಾವುದೋ ಪೇಮೆಂಟ್ ಆಗಿದೆ, ಅದೊಂದು ಸರಿ ಚೆಕ್ ಮಾಡೋಣ ಏನಂತ, ಅದರ ಡೀಟೇಲ್ಸ್ ನೋಡಿ. ಈ ಥರ ಕ್ಲಿಕ್ ಮಾಡಿದ್ರೆ ಅವತ್ತು ಏನೇನು ಪ್ರೋಸೆಸ್ ಆಗಿತ್ತು ಅಂತ ನೋಡಿ. ನಾನು RTO ಅಂತ ಹೇಳಿದ್ನಲ್ಲ, ಇದು ಫಸ್ಟು ಅಂದರೆ ಫಸ್ಟ್ ಡೀಟೇಲ್ಸೇ ಅದಿದೆ ನೋಡಿ, RTO ಅಂತ ಇದೆ ನೋಡಿ. ಅಂದರೆ ಅವತ್ತು ಕಸ್ಟಮರಲ್ಲಿ ಅವೈಲೇಬಲ್ ಇರಲಿಲ್ಲ, ಸೊ ದಟ್ ಏನೋ ಆರ್ಡ್ರ್ ಮಾಡಿದ್ದಾರೆ, ಆ ಐಟಮ್ ನನಗೆ ರಿಟರ್ನ್ ಬಂದಿದೆ. ಸೊ ಅದ್ರ ಡೀಟೇಲ್ಸ್ ನೋಡೋದಾದರೆ ನೋಡಿ, ಆರ್ಡರ್ಡ್ 16th ಆಗಸ್ಟು ಶಿಪ್ಮೆಂಟ್ ಆಗಿದೆ, RTO ಆಗಿದೆ, ಅದು ಪೇಮೆಂಟ್ ಆಗಿಲ್ಲ, ಅದು ಪೇಮೆಂಟು ಅಂದರೆ -233 ಅಂತಲೇ ಆಗುತ್ತೆ, ಅಂದರೆ 0 ಆಗಿರುತ್ತೆ. ಸೊ ದಟ್ ಈ ಥರ ಇರುತ್ತೆ. ಇನ್ನು ಕೆಳಗಡೆ ಒಂದು ನೋಡೋಣ ಯಾವುದಾದ್ರೂ, ಇಲ್ಲಿ ಈ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ ನೋಡಿ. ಅಂದರೆ ಯಾವುದೋ 965 ರೂಪೀಸ್ ಒಂದು ರೈಟ್ ಸೈಡ್ ಕಾಣ್ತಿದೆಯಲ್ಲ, ಅದರ ಡೀಟೇಲ್ಸ್ ಕ್ಲಿಕ್ ಮಾಡ್ತೀನಿ. ಎಗೈನ್ ಸ್ಯಾರಿನೇ ಬಂತ. ಓಕೆ, ಆರ್ಡರ್ ಆಗಿರೋದು 13th ಆಗಸ್ಟು, ನಾವು ಶಿಪ್ ಮಾಡಿರೋದು 14th ಆಗಸ್ಟು, ಡೆಲಿವರಿ ಆಗಿರೋದು 17. ನೋಡಿ ಪೇಮೆಂಟ್ ಪೇಯ್ಡ್ ಅಂತ ಬರ್ತಿದೆ ನೋಡಿ, ಎಷ್ಟಂದರೆ 965.82 ರೂಪೀಸ್ ನನಗೆ ಪೇಮೆಂಟ್ ಆಗಿದೆ ಅಂತ. ಈ ಥರ ಪೇಮೆಂಟ್ ಆಗಿರುತ್ತೆ ಅವತ್ತು, ಅಂದರೆ ಅವತ್ತು ನನಗೆ ಅಮೌಂಟ್ ಬಂತು. ಸೊ ನಾನು ಇಲ್ಲೇನು ಹೇಳಬೇಕು ಅಂತಿದ್ದೀನಿ ಅಂದರೆ, ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡೋದ್ನಲ್ಲ ನಿಮಗೆ, ಏನು 7 ಡೇಸ್ವರೆಗೂ ಅವರಿಗೆ ರಿಟರ್ನ್ ಮಾಡೋ ಆಪ್ಷನ್ ಇರುತ್ತೆ, 8th ಡೇಗೆ ನಮಗೆ ಪೇಮೆಂಟ್ ಆಗುತ್ತೆ ಅಂತ. ಸೊ ಇಲ್ಲ ಅಕಾರ್ಡಿಂಗ್ ಟು ಡೇಟ್ಸ್ ನೀವು ನೋಡ್ಕೋಬೋದು. ಇದಂತಲೇ ಅಲ್ಲ, ಬೇರೆ ಎಲ್ಲನೂ ಅದೇ ರೀತಿಯೇ ಇರುತ್ತೆ. ಅದೆಲ್ಲನೂ ಒನ್ ಡೇನೇ ಆರ್ಡರ್ ಬಂದಿದ್ದು. ಸೊ ನಿಮಗೆ ಬೇರೆ ಯಾವುದಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಲಾಸ್ಟ್ ಒಂದು ಯಾವುದಾದ್ರು ಇದೆ ನೋಡಿ, ಅದೊಂದು ಕ್ಲಿಕ್ ಮಾಡ್ತಿದ್ದೀನಿ ನೋಡಿ. ನೋಡಿ ಈ ಥರ ಯಾವುದೋ ಬಳೆ ಮಾಡಿದ್ದಾರೆ, ಆರ್ಡರ್ 11th ಆಗಸ್ಟು, ಬಟ್ ಶಿಪ್ಮೆಂಟ್ ಆಗಿರೋದು 14th ಆಗಸ್ಟ್ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಸ್ಯಾಟರ್ಡೇನೋ ಅಥವಾ ಫ್ರೈಡೇನೋ ಆರ್ಡ್ರ್ ಬಂತು ಅಂದ್ಕೊಳ್ಳಿ, ನಾವು ಸಂಡೇ ಅವ್ರಿಗೆ ಕೊಡಲಿಕ್ಕಾಗಲ್ಲ, ನೆಕ್ಸ್ಟ್ ಮಂಡೇಗೆ ಹೋಗ್ಬಿಡುತ್ತೆ ಅದು, ಯಾಕಂದರೆ ಸಂಡೇ ರಜಾ ಇರುತ್ತೆ, ಯಾರೂ ಡೆಲಿವರಿ ಪಾರ್ಟ್ನರ್ಸ್ ಬರಲ್ಲ, ಆ್ಯಂಡ್ ಏನು ವರ್ಕ್ ಆಗಲ್ಲ ಸಂಡೇ. ಸೊ ದಟ್ ಅದು ಸ್ವಲ್ಪ ಲೇಟಾಗಿ ಡಿಲೇ ಆಗಿ 1 or 2 ಡೇಸ್ ಡಿಲೇ ಆಗ್ಬೋದು, ಆ ಥರ ಆಗಿರಬಹುದು ಅನಿಸುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ 1 or 2 ಡೇಸಲ್ಲೇ ಎಲ್ಲನೂ ಡೆಲಿವರಿ ಕೊಟ್ಬಿಡ್ತೀನಿ. ಅದು ನೆಕ್ಸ್ಟ್ 16th ಆಗಸ್ಟ್ ಡೆಲಿವರಿ ಆಗಿದೆ. ನೆಕ್ಸ್ಟ್ ಅಗೇನ್ 25th ನನಗೆ ಪೇಮೆಂಟ್ ಆಗಿದೆ, 233.97 ರೂಪೀಸ್ ನನಗೆ ಪೇಮೆಂಟ್ ಆಗಿದೆ. ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಈಗ ನಮ್ದು ಯಾವ್ದಾದ್ರು ಪೆಂಡಿಂಗ್ ಆರ್ಡರ್ಸ್ ಅಂದರೆ ಲೈಕ್ ಈಗ ನಾವು ಆಲ್ರೆಡಿ ಕೊಟ್ಟಿರ್ತೀವಿ ಅಂದ್ಕೊಳ್ಳಿ, ಇಲ್ಲಿ ಅಪ್ಕಮಿಂಗ್ ಪೇಮೆಂಟ್ಸ್ ಅಂತ ಮೇಲೆ ಆಪ್ಷನ್ ಇದೆಯಲ್ಲ, ಈ ಥರ ತೋರಿಸ್ತಿರುತ್ತೆ. ಅಂದರೆ ನೋಡಿ, ಈಗ ನನಗೆ ಅದು ಪೇಮೆಂಟ್ ಒಂದು ಸ್ಕೆಡ್ಯೂಲ್ ಆಗಿರೋದು 25th ಸೆಪ್ಟೆಂಬರ್ ಒಂದು ಸ್ಕೆಡ್ಯೂಲ್ ಆಗಿದೆಯಲ್ಲ, ಈ ಥರ. ನೆಕ್ಸ್ಟ್ ಇವತ್ತು ಕೆಲವು ಆರ್ಡರ್ಸ್ ಕೊಟ್ಟಿದ್ದೀನಿ, ಅದಿನ್ನೂ ಶಿಪ್ ಅಂದರೆ ಲೈಕ್ ಡೆಲಿವರಿ ಆಗಿಲ್ಲ, ಅದು ಅನ್ಸ್ಕೆಡ್ಯೂಲ್ ಥರನೇ ಇರುತ್ತೆ. ಕೆಳಗಡೆ ಒಂದು ಚೆಕ್ ಯುವರ್ ಅನ್ಸ್ಕೆಡ್ಯೂಲ್ಡ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದ್ರೆ 349 ರೂಪೀಸ್, ಅಂದರೆ ಇದು ಇನ್ನೂ ಬರಬೇಕು, ಅದು ಸ್ಕೆಡ್ಯೂಲ್ ಆಗಬೇಕು. ಯಾಕಂದರೆ ಡೆಲಿವರಿ ಕಸ್ಟಮರ್ಗೆ ಯಾವಾಗ ಐಟಮ್ ಡೆಲಿವರಿ ಆಗುತ್ತೆ ಆವಾಗಷ್ಟೇ ಅವರಿಗೊಂದು ನೆಕ್ಸ್ಟ್ 7 ಡೇಸ್ ಬಿಟ್ಟು 8th ಡೇ ಕ್ಯಾಲ್ಕುಲೇಟ್ ಮಾಡ್ತಾರಲ್ಲ, ಸೊ ದಟ್ ಡೆಲಿವರಿ ಆಗಿದ್ದ ಡೇಟ್ ಇಂಪಾರ್ಟೆಂಟ್ ನಮಗೆ. ನೋಡಿ ಇದು ಆರ್ಡರ್ 19th ಬಂದಿದೆ, ಇನ್ನು ಶಿಪ್ ಅಂದರೆ ಜಸ್ಟ್ ಶಿಪ್ ಆಗಿದೆ, ಅದಿನ್ನೂ ಸ್ಕ್ಯಾನ್ ಆಗಿರಲ್ಲ ಅಷ್ಟೇ, ಅಲ್ಲಿ ಎಲ್ಲಿ ನಾವು ಡೆಲಿವರಿ ಕೊಟ್ಟಿರ್ತೀವಲ್ಲ ಅಲ್ಲಿನೂ ಸ್ಕ್ಯಾನ್ ಮಾಡಿರಲ್ಲ. ಸೊ ಈ ಥರ ಕಾಣಿಸ್ತಿರುತ್ತೆ, ಪೇಮೆಂಟ್ ಅನ್ಸ್ಕೆಡ್ಯೂಲ್ಡ್ ಅಂತ ಬರ್ತಿದೆ. ಸೊ ಈ ಥರ ವರ್ಕ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಪೇಮೆಂಟ್ಸ್ ಅನ್ನೋದು ಬರುತ್ತೆ ನಮ್ಮ ಅಕೌಂಟಿಗೆ. ನಾವು ಸಪ್ಲೈಯರ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಬ್ಯಾಂಕ್ ಅಕೌಂಟ್ನ ಒಂದು ನಂಬರ್ ಅಂತ ಕೊಟ್ಟಿರ್ತೀವಲ್ಲ, ಅದು ಪ್ರಾಪರ್ ಆಗಿರಬೇಕು. ನಿಮ್ಮ ಅಂದರೆ ಪ್ಯಾನ್
ಲಿಂಕ್ ಆಗಿರಬೇಕು. ಯಾಕಂದರೆ ಎವ್ರಿಥಿಂಗ್ ಆ ಅಕೌಂಟ್ಗೆ ಬರೋದ್ರಿಂದ ಅದು ಸ್ವಲ್ಪ ಕೇರ್ಫುಲ್ ಆಗಿರಿ. ಆ್ಯಂಡ್ ಕ್ರಿಯೇಟ್ ಮಾಡೋ ಅರ್ಜೆನ್ಸಿಲಿ ಬೇರೆ ಯಾರ್ದೋ ಆ ಥರ ಈ ಥರ ಎಲ್ಲನೂ ಅಕೌಂಟ್ ಡೀಟೇಲ್ಸ್ ಕೊಡೋಕೆ ಹೋಗ್ಬಿಡಿ. ಯಾಕಂದರೆ ಎವ್ರಿಥಿಂಗ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಪೇಮೆಂಟ್ ಎಲ್ಲ ಅದಕ್ಕೆ ಬರುತ್ತಲ್ಲ ಆದ್ದರಿಂದ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದು ಮರಿಬೇಡಿ. ಆ್ಯಂಡ್ ಮೀಶೋ ಸೀರೀಸ್ ರೀತಿ ಒಂದು ಮಾಡೋಣ ಅಂತ ಅಂದ್ಕೊತಿದ್ದೀನಿ. ನಿಮಗೆ ಅದು ನೀಡಿದರೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ, ಸೊ ದಟ್ ನನಗೆ ಅರ್ಥ ಆಗುತ್ತೆ ಮಾಡ್ಬೋದಾ ಆ ರೀತಿ ಬೇಡವಾ ಅಂತ. ಅಂದರೆ ಒಂದು ಸಪ್ಲೈಯರ್ ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ನೆಕ್ಸ್ಟ್ ಪೇಮೆಂಟ್ವರೆಗೂ ಅದ್ರ ಮಧ್ಯೆ ಏನೇನಿದೆ ಅಂದರೆ ಲಿಸ್ಟಿಂಗ್ ಆಗ್ಬೋದು, ಯಾವ ರೀತಿ ನಾವು ಫೋಟೋಸ್ ಹಾಕಬೇಕು, ಆ್ಯಂಡ್ ನಾವು ಎಷ್ಟು ಪ್ರೈಸ್ ಇಟ್ಕೋಬೇಕು, ಎಷ್ಟು ಪ್ರೈಸು ಇಟ್ಕೊಂಡ್ರೆ ನಮಗೆ ಆರ್ಡರ್ಸ್ ಜಾಸ್ತಿ ಬರುತ್ತೆ, ಆ್ಯಂಡ್ ಲೇಬಲ್ ಅಂದರೆ ಏನು, ಮ್ಯಾನಿಫೆಸ್ಟ್ ಅಂದರೆ ಏನು, ಬಾರ್ಕೋಡೆಡ್ ಕವರ್ಸ್ ಅಂದರೆ ಏನು, ಅದನ್ನ ಯಾವ ರೀತಿ ನಾವು ಸ್ಕ್ಯಾನ್ ಮಾಡ್ಕೋಬೇಕು, ಡೆಲಿವರಿ ಪಾರ್ಟ್ನರ್ ಜೊತೆ ಯಾವ ರೀತಿ ನಾವು ಕಾಂಟ್ಯಾಕ್ಟಲ್ಲಿ ಇರಬೇಕು, ಆ್ಯಂಡ್ ಹೋಲ್ಸೇಲಲ್ಲಿ ಐಟಮ್ಸ್ ಕೂಡ ಎಲ್ಲಿ ತರಬೇಕು ಆ ಅಡ್ರೆಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ ಅದನ್ನು ಹಂಚ್ಕೊಳ್ಳೋದ್ರಿಂದ ನಿಮ್ಮ ಹತ್ರ. ಸೊ ಇದು ನಿಮ್ಗೆ ಹೆಲ್ಪ್ಫುಲ್ ಆದರೆ ನನಗೆ ಖುಷಿ ಆಗುತ್ತೆ ಅಷ್ಟೇ. ಯಾರಾದರೂ ನನ್ನ ರೀತಿಯೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಗೈಡ್ ರೀತಿ ಹೆಲ್ಪ್ ಆದರೆ ನನಗೆ ಅಷ್ಟೇ ಸಾಕು. ಅದನ್ನು ನಿಮ್ಗೆ ಯಾವ ರೀತಿ ಇದು ಉಪಯೋಗ ಆಗುತ್ತೆ ಅಂತ ನನಗೊಂದು ಕಮೆಂಟಲ್ಲಿ ತಿಳಿಸಿ. ಈ ಇನ್ಫಾರ್ಮೇಷನ್ ಅವಾಗ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ನೆಕ್ಸ್ಟ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.